ಬಿಗ್ ಬಾಸ್ ಕನ್ನಡ ಸೀಸನ್ 11 ಎಪಿಸೋಡ್ ನಂಬರ್ 111 ರಿವ್ಯೂ. ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಭವ್ಯ ಅವರು ನಾಮಿನೇಟ್ ಮಾಡ್ತಾ ಇರ್ತಾರೆ. ನಾಮಿನೇಟ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಭವ್ಯ ಅವರು ವಿಕ್ರಮ್, ಗೌತಮಿ, ಮಂಜಣ್ಣ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ವಿಕ್ರಮ್ ಅವ್ರು ಕೊಟ್ಟ ರೀಸನ್ ಏನು ಒಳ್ಳೆ ರೀಸನ್ ಏನಲ್ಲ, ಏನೋ ಕಾಮಿಡಿಗೆ ನಾಮಿನೇಟ್ ಮಾಡ್ದಂಗಿತ್ತು. ಮಂಜಣ್ಣಗೆ ನೀವು ಡೌನ್ ಆದ್ರಿ 6 ವಾರದಿಂದ 3 ವಾರದಿಂದ ಅಂತ ಹೇಳ್ತಾನೆ ನಾಮಿನೇಟ್ ಮಾಡಿ. ಅದು ಡೌನ್ ಆದರೂ ಓಕೆ, ಅದನ್ನು ಪದೇ ಎಲ್ಲ ರೀಸನ್ಗೂ ಅದೇನ ತಗೊತಿದ್ದೀರಾ. ಅವ್ರು ಡೌನ್ ಆದರೂ ಆಡ್ತಾ ಇಲ್ಲ ಅಂತ ಅವರೇ ಒಪ್ಕೊಂಡಾಗಿದೆ. 11 ವಾರದ ಸೇವಾಗಿ ಬರ್ತಾನೇ ಇದ್ದಾರೆ ನಿಮ್ಮ ಜೊತೆಯಲ್ಲೇ. ಆ ವ್ಯಕ್ತಿ ಒಬ್ಬರು ಬರ್ತಾ ಇದ್ದಾರೆ ಅಂದರೆ ಜನರಿಗೆ ಅವ್ರ ಮೇಲೆ ಜನರಿಗೆ ಏನೋ ಒಂದು ನಂಬಿಕೆ ಇರ್ತದೆ. ಅಷ್ಟು ದೂರ ಬಂದಿರೋದ್ರೆ ಖಂಡಿತ ಸುಮ್ಮನೆ ಆಗಿರಲ್ಲ. ಅದು 111 ಜನ ಅಲ್ಲಿವರೆಗೂ ಕಳಿಸಿದಾಗ ಏನೋ ಆ ವ್ಯಕ್ತಿಯಲ್ಲಿ ಏನೋ ಇಷ್ಟ ಆಗಿರುತ್ತೆ. ನೀವು ಸುಮ್ಮನೆ ಅದು ಮಾಡಿದ್ರಿ ಇದು ಮಾಡಿದ್ರಿ, ಅವ್ರ ಜೊತೆನೇ ಇರ್ತೀರಾ, ಇವ್ರ ಜೊತೆನೇ ಇರ್ತೀರಾ, ನನಗೆ ಅವರಾದರೆ ಹೆಂಗ್ಸ್ ಇವರು ಏನು ಈ ರೀಸನ್ ಅಷ್ಟೊಂದು ಚೆನ್ನಾಗೇ ಅನಿಸ್ಲಿಲ್ಲ. ಹಾಗೂ ಮಂಜನ ಒಂದು ಪಾಯಿಂಟ್ ಹೇಳ್ತಾರೆ, ಖಂಡಿತ ಅದು ನಿಮಗೇನು ಅವ್ರ ಜೊತೆ ಮಾತಾಡ್ಕೊಂಡಿರೋಕೆ ಕಳಿಸಿದಾರೆ ಅಂದ್ರೆ ಹ್ಞೂ ಅಂತೀರಾ. ಅಲ್ಲಿ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಿಮ್ಮ ಬಗ್ಗೆನೂ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ನೀವೇನು ಮಾಡ್ತಾ ಇದ್ದೀರಾ? ನೀವು ಕಂಫರ್ಟ್ ಇರೋರ ಜೊತೆನೇ ಇದ್ದೀರಲ್ವಾ, ಅವ್ರ ಕಂಫರ್ಟ್ ಇರೋರ ಜೊತೆನೇ ಫ್ರೆಂಡ್ಶಿಪ್ಪಲ್ಲಿ ಇದ್ದಾರೆ, ಆಟ ಆಡ್ತಾ ಇದ್ದಾರೆ. ಆಟ ಆಡೋದು ಅದೇ ಇರೋದು ಸೆಕೆಂಡ್ರಿ. ಅಲ್ಲಿ ನಿನ್ಗೆ ಯಾರು ಕಂಫರ್ಟ್ ಝೋನ್ ಇದೆಯೋ ಅಲ್ಲಿ ಅವ್ರ ಹತ್ರನೇ ನೀನು ಮಾತಾಡೋಕ್ಕಾಗೋದು. ಈಗ ನಿಮ್ಮ ಕಂಫರ್ಟ್ ಯಾರಿದ್ದಾರೋ ಅವ್ರ ಜೊತೆ ನೀವು ಮಾತಾಡ್ತಾ ಇದ್ದೀರಾ, ಅದನ್ನ ಯಾಕೆ ಎತ್ತಿ ಮಾತಾಡ್ತೀರಾ? ಬೇರೆ ರೀಸನ್ಗಳು ಆಡಿಲ್ಲ, ನೀವು ಒಪ್ಕೋತೀವಿ. ಆ ಫ್ರೆಂಡ್ಶಿಪ್ನ ಯಾಕೆ ಪದೇ ಅದನ್ನೇ ಎತ್ತಿ ಹೇಳ್ತಾರೆ. ಅವರು ಸುದೀಪ್ ಸರ್ ವಾರ ಬಂದಾಗೆಲ್ಲ ಹೇಳಿದ್ದಾರೆ, ಎಲ್ಲರೂ ಮನೆಯಿಂದ ಬಂದು ಹೇಳಿದ್ದಾರೆ, ಎಲ್ಲರೂ ಹೇಳಿ ಆ ವ್ಯಕ್ತಿ ಇನ್ನೂ ಅದನ್ನೇ ಕಂಟಿನ್ಯೂ ಮಾಡ್ತಾನೆ. ಏನೋ ಒಂದು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಬಾಂಡ್ ಇರ್ಬೋದಲ್ವ, ಯಾಕೆ ಪದೇ ಅದನ್ನೇ ಎತ್ತೀರಾ? ಬೇರೆ ರೀಸನ್ ಇಲ್ವಾ? ಈಗ ಒಂದು ಪ್ರಶ್ನೆ ನಿಮಗೆ, ನೀವು ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪಾ? ಅವ್ರ ಕಂಫರ್ಟ್ ಝೋನು, ಅವ್ರ ಫ್ರೆಂಡ್ಶಿಪ್ ಓಕೆ, ಫ್ರೆಂಡ್ಶಿಪ್ ನಾನು ಇಲ್ಲ ಅಂತ ಹೇಳಿಲ್ಲ, ಬಟ್ ನೀವು ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪು ಅನ್ನೋದು ಅದ್ಯಾವ ಲೆಕ್ಕ? ಅದೇ ನನಗೇನು ಇಷ್ಟ ಆಗಲಿಲ್ಲ. ಮತ್ತು ಗೌತಮ್ ಅವರಿಗೆ ಅದೇ ರೀಸನ್ನು, ನಿಮ್ಗೆ ಹೇಳಿದ್ದೇ ರೀಸನ್ನು ಗೌತಮಿಗೂ ಹೇಳ್ತೀರಾ. ನೀವು ಹೆಡ್ ಮಾಸ್ಟರ್ ಥರ ಕಾಣಿಸ್ತೀರ ಅವ್ರಿಗೆ. ಅವ್ರು ನಿಮಗಿಂತ ನೀವು ಡಾಮಿನೇಟ್ ಥರ ಅನಿಸ್ತೀರಾ ಮಂಜನಾಗಿ ಅಂತ ನಮಗೂ ಅನಿಸಿದೆ. ನೀವು ವಿಕ್ರಮ್ ಹತ್ರ ಡಾಮಿನೇಟ್ ಆಗಿ ಅನಿಸೋದು, ಜಗಳ ಆಡೋದು, ಅದು ಅವ್ರವ್ರ ವೈಯಕ್ತಾನೆ. ಅದು ಇನ್ನೊಬ್ಬರು ಇದು ಅಲ್ಲಿ ಕೂತ್ಕೊಂಡಾಗಲೇ ಗೊತ್ತಾಗೋದು. ನಾವು ಅದನ್ನೇ ಮಾಡ್ತಾ ಇರೋದು, ನೀವು ಅದನ್ನೇ ಮಾಡ್ತಾ ಇರೋದಲ್ಲ. ಅದನ್ನೇ ಯಾಕೆ ಅಂತ ಹೇಳ್ತೀರಾ? ಬೇರೆ ರೀಸನ್ನೇ ಇಲ್ವಾ ನಿಮಗೆ? ಆಡ್ತಾ ಇಲ್ಲ ಗೇಮ್ಗಳ ಬಗ್ಗೆ ಹೇಳಿ, ಅದನ್ನೇ ಹೇಳ್ತಾರೆ ಎಲ್ಲರೂ. ಬಟ್ ಇಲ್ಲಿ ಏನು ಗೊತ್ತಾ, ಬಿಗ್ ಬಾಸ್ ನಾನು ಈ ಸೀಸನ್ ನೋಡಿರೋದ್ರೆ ಯಾರು ಫಸ್ಟು ಒಂದು ರೀಸನ್ ಕೊಡ್ತಾರ ಅದನ್ನೇ ಕಂಟಿನ್ಯೂಸ್ ಹೇಳ್ತಾನೆ ಹೋಗಿದ್ದಾರೆ, ಬೇರೆ ರೀಸನ್ ಕೊಡಲ್ಲ. ಆಲ್ಮೋಸ್ಟ್ ನಾಮಿನೇಷನ್ ಎಲ್ಲರಲ್ಲಿ ಫಾಲೋ ಮಾಡಿ ನೋಡಿ. ಬೇಕಾದರೆ ನಾನು ಹೇಳಿದ್ದು ತಪ್ಪಾದರೆ ಎಲ್ಲ ರೀಸನ್ ಒಬ್ಬರು ಹೇಳಿದ್ರೆ ಕಲ್ಪೆಗೂ ಅಷ್ಟೇ, ಒಬ್ಬರು ಹೇಳಿದ್ರೆ ಎಲ್ಲರೂ ಅದೇ ತಗೋತಾರೆ. ನಾಮಿನೇಷನ್ಗೆ ಒಬ್ಬರು ಹೇಳಿದ್ರೆ ಎಲ್ಲರೂ ಅದೇ ತಗೋತಾರೆ. ಇಲ್ಲಿ ಬೇರೆ ಅವ್ರವ್ರ ವ್ಯಕ್ತಿತ್ವ, ಅವ್ರ ಪರ್ಸನಲ್ ಥಿಂಕಿಂಗೇ ಇಲ್ಲ. ಯಾರು ಏನು ಹೇಳ್ತಾರೆ ಅದನ್ನೇ ಕಂಟಿನ್ಯೂ ಕಣ್ಣು ಮುಚ್ಕೊಂಡು ಕುರಿಗಳು ಬಿದ್ದಂಗೆ ಬೀಳ್ತಾ ಇರ್ತಾರೆ. ನೀವು ಪ್ರತಿ ಸೀಸನ್ ನೋಡಿ, ಪ್ರತಿ ಎಪಿಸೋಡಲ್ಲೂ ನೋಡಿ. ಕಲ್ಪೆಯಲ್ಲೂ ಅಷ್ಟೇ, ಉತ್ತಮದಲ್ಲೂ ಅಷ್ಟೇ, ಮತ್ತು ನಾಮಿನೇಷನ್ನೂ ಅಷ್ಟೇ, ಎಲ್ಲರೂ ಅದೇ ಥರ ತಗೊತೀರಾ. ಯಾರು ವಾಮ್ ಅನ್ನೋ ಥರ ಯಾರು ಪಾಯಿಂಟ್ಸ್ಗಳು ಹೇಳ್ತಾ ಇಲ್ಲ. ಇರೋದು 2 ವಾರ, ಅದರದ್ದು ಸ್ಟ್ರಾಂಗ್ ಆಗಿ ಹೇಳಿ. ಯಾವುದೋ 4 ವಾರದ 5 ವಾರದ್ದು ಇದ್ದಿದ್ದು ಮಂಜನ ಇವಾಗಿಲ್ಲ, ಎಲ್ಲ ಇದನ್ನೇ ಹೇಳ್ತೀರಾ. ಇನ್ನೊಂದೇನು ಗೊತ್ತಾ, ಇಲ್ಲಿ ನೀವು ಮಾಡಿದ್ರೆ ಸರಿ, ಆ ಅಪೋಸಿಷನ್ ಅವ್ರು ಮಾಡಿದ್ರೆ ತಪ್ಪು ಅಂತ ಇದ್ರ. ಎಲ್ಲರೂ ಮಾಡಿರೋರು, ಯಾರು ಸಾಚ ಅಂತೂ ಅಲ್ವೇ ಅಲ್ಲ, ಅದನ್ನೇ ಹೇಳ್ತಾರೆ. ಅದನ್ನ ಕೆಲವರು ಒಪ್ಕೊಂತಾರೆ, ಕೆಲವರು ಒಪ್ಕೊಳ್ಳಲ್ಲ. ಅದು ಇಲ್ಲಿ ವಿಕ್ರಮ್ ಓಕೆ. ಈ ಗೌತಮ್ ಅವರು ಮುಗಿತಾವ. ಇನ್ನು ಮತ್ತೆ ಭವ್ಯಗೌಡ ಅದು ಏನು ಸ್ವಲ್ಪ ನೀವು ಆಟಿಟ್ಯೂಡ್ ಸ್ವಲ್ಪ ಕಮ್ಮಿ ಮಾಡಬೇಕು. ಮಂಜಣ್ಣ ಅಟ್ಲೀಸ್ಟು ಇಲ್ಲಿ ಯಾರು ಮರ್ಯಾದೆ ಕೊಡಿ ಅಂತ ಹೇಳ್ತಾ ಇಲ್ಲ. ಅವರು ಕಾಂಪಿಟೇಟರ್ರೇ,
ಆದರೆ ಕಾಂಪಿಟೇಟರ್ ಆಟದಲ್ಲಿ ತೋರಿಸಿ, ಆದರೆ ಅಪೋಸಿಷನ್ ವ್ಯಕ್ತಿಗೆ ಅಟ್ಲೀಸ್ಟ್ ಮರ್ಯಾದೆ ಕೊಡೋದು ಕಲಿಬೇಕು. ಆ ಆ್ಯಟಿಟ್ಯೂಡ್ ಹಿಂಗೆ ಕೊಡೋದು ನಾವು ಅದೇನು ನಮ್ಗೆ ಎಲ್ಲಿ ನೋಡೋರ್ಗಂತೂ ಇರಿಟೇಟ್ ಆಗುತ್ತೆ. ನಿಮ್ಗಾಗುತ್ತೆ ಇಲ್ಲೋ ಗೊತ್ತಿಲ್ಲ, ಖಂಡಿತ ನಿಮ್ಮ ಅಭಿಮಾನಿಗಳಿಗೆ ಆಗುತ್ತೆ. ಈಗ ನಿಮ್ಮ ವ್ಯಕ್ತಿತ್ವ ಮುಖ್ಯ ಆಗುತ್ತೆ. ಅಲ್ಲಿ ವ್ಯಕ್ತಿತ್ವಕ್ಕೆ ಯಾರು ಇಲ್ಲಿ ಕಪ್ ಕೊಡೋಲ್ಲ, ಅರ್ಥ ಆಯಿತು. ಆದರೆ ನೀನು ಯಾವ ಥರ ಇರ್ತೀಯ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ನೀನು ಎಷ್ಟೇ ಆಟ ಆಡಿದ್ರು ಅಪೋಸಿಷನ್ ವ್ಯಕ್ತಿ ನಮಗಿಂತ ದೊಡ್ಡವರು, ವಯಸ್ಸಲ್ಲಿ ದೊಡ್ಡವರು, ಅದನ್ನು ಯಾವ ರೀತಿ ಮಾತಾಡ್ತೀರಾ ಅದು ಕೂಡ ಕೌಂಟ್ ಆಗುತ್ತೆ. ಇಲ್ಲಿ ನೀವು ಇನ್ನೊಬ್ರನ್ನ ಮೇಲೆತ್ತಕ್ಕೆ ಇನ್ನೊಬ್ರನ್ನ ಕೀಳಾಗಿ ಮಾತಾಡೋದು ತಪ್ಪದು. ಒಂಥರ ಆಟಿಟ್ಯೂಡಲ್ಲಿ ಮಾತಾಡ್ತೀರಾ, ಅದು ಖಂಡಿತ ನಮಗಂತೂ ಇಷ್ಟ ಆಗಲ್ಲ. ಧನರಾಜ್ ಅವ್ರ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಧನರಾಜ್ ಅವರು ಮೊದಲನೇದಾಗಿ ಮಂಜಣ್ಣ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನಿಮ್ಮ ಗೃಹ ಏರಿಯಾ ಬರೀ ಆಟದಲ್ಲೇ ಅಲ್ಲ, ಎಲ್ಲ ಕಡೆನೂ ಇರ್ತದೆ. ಒಂದು ಮಾತು ಇಲ್ಲಿ ಹೇಳ್ತೀರಾ, ಅಲ್ಲಿ ಹೇಳ್ತೀರಾ, ಇಲ್ಲೇ ಒಂಥರ ಹೇಳ್ತೀರಾ, ಕಲ್ಪದಲ್ಲಿ ಬೇರೆ ರೀತಿ ಕೊಡ್ತೀರಾ, ನಾಮಿನೇಷನ್ನಲ್ಲಿ ಉತ್ತಮ ಕೊಡ್ತೀರಾ, ಉತ್ತಮ ಕೊಡೋ ಕಡೆ ಎಲ್ಲರೂ ಕೆಲವು ಪಾಯಿಂಟ್ಗಳು ತುಂಬ ಚೆನ್ನಾಗಿತ್ತು. ಪಾಯಿಂಟ್ಸ್ಗಳು ಇದರಲ್ಲಿ ಯಾವುದೂ ತಪ್ಪು ಇರಲಿಲ್ಲ. ಕೆಲವು ಪಾಯಿಂಟ್ಸ್ ಓಕೆ, ನಾಟ್ ಗುಡ್, ನಾಟ್ ಬ್ಯಾಡ್, ತುಂಬ ಚೆನ್ನಾಗಿದ್ದ ಪಾಯಿಂಟ್ ಧನರಾಜ್ ಹೇಳಿದ್ದು. ಮತ್ತು ಎರಡನೇದಾಗಿ ರಜತ್ ಅವ್ರ ನಾಮಿನೇಟ್, ರಜತ್ ಅವ್ರಿಗೆ ಹೇಳಿರೋದು ಕರೆಕ್ಟು. ಅದೇ ರಜತ್ ಎಲ್ಲೂ ನಾನು ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ, ವಾದಿಸೋದು ಬಿಟ್ಟರೆ ಹೌದು ತಪ್ಪಾಗಿರೋದು ತಪ್ಪು. ನಾನು ಉಸ್ತುವಾರಿಯಾಗಿದ್ರು ಏನೇ ಇದ್ರು, ಉಸ್ತುವಾರಿ ಅಂತಂದರೆ ಏನು ಜವಾಬ್ದಾರಿ, ಅದು ನಾಟ್ ಓನ್ಲಿ ಉಸ್ತುವಾರಿ ಅಲ್ಲ. ಎರಡು ತಂಡಕ್ಕೆ ನಿನ್ನ ಕೈಯಲ್ಲಿ 10 ಜನ ಆಟ ಆಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಒಂದು ಗೆಲುವು ಸೋಲು ನಿನ್ನ ಮೇಲೆ ನಿರ್ಧಾರ ಆಗಿರ್ತಂತಂದರೆ ಅದು ಉಸ್ತುವಾರಿ. ನೀನು ಪಾರ್ಶಿಯಾಲಿಟಿ ತೋರಿಸಿದ್ರೆ ಅದೇ ಹೆಂಗೆ ಉಸ್ತುವಾರಿ ಆಗುತ್ತೆ? ಹೌದು, ಅದಕ್ಕೆ ಫೇವರಿಸಮ್ ಅಂತಲೇ ಹೇಳಿದ್ದು ಉಸ್ತುವಾರಿಯಲ್ಲಿ. ಅದಾಗಿದೆ, ನೀವು ಒಪ್ಕೊಳ್ಳಿಲ್ಲ ಅಂದರೂ ಅದು ಫೇವರಿಸಮ್ ಆಗಿದೆ. ಮತ್ತು ಚೀಲ ಬ್ಯಾಗ್ ತಗಲಾಕೋ ಟಾಸ್ಕಲ್ಲಿ ಪದೇ ಚಾನ್ಸಿಕ ಇಲ್ಲಿ ಒಮ್ಮತ ಆಗಲ್ಲ ಅಂತ ಗೊತ್ತು ಹೋಗಿ ನೀವು ಹನುಮಂತಗೆ ಹಾಕಿಲ್ವಾ? ಅದು ಪಾರ್ಶಾಲಿಟಿ ಅಲ್ವಾ? ಕೊನೆಗೆ ಅದು ಕರ್ಮ ರಿಟರ್ನ್ಸ್ ಅಂತಾರೆ. ಅದಕ್ಕೆ ಹನುಮಂತು ಟಾಪ್ಗೆ ಹೋದ್ರು. ನೀವಿಲ್ಲೇ ಇದ್ದೀರಾ, ಫೇವರಿಸಮ್ ಮಾಡೋದನ್ನು ಫಸ್ಟ್ ಕಮ್ಮಿ ಮಾಡಿ. ಅಲ್ಲ, ಅಟ್ಲೀಸ್ಟ್ ಮಾಡೋದನ್ನು ಒಪ್ಕೊಳ್ಳೋದಾದ್ರೂ ಕಲೀರಿ. ಮಾಡಿದೀವಿ ಹೌದು, ಫೇವರಿಸಮ್ ಮಾಡಿ, ಅದು ನಿಮ್ಗೆ ಕಾಣುತ್ತೋ ಇಲ್ಲ, ನಮ್ಮ ನೋಡೋ ಪ್ರೇಕ್ಷಕ ಕಾಣುತ್ತೆ ಅಲ್ಲಿ ಫೇವರಿಸಮ್ ಮಾಡಿರೋದು. ನೀವು ಎಲ್ಲ ಒಂದು ಗ್ರೂಪ್ ಇದ್ದೀರಾ, ಎಲ್ಲ ನಿಮ್ಮನ್ನು ನೀವು ನಾಮಿನೇಟ್ ಮಾಡ್ಕೊಳ್ಳಲ್ಲ. ಎಲ್ಲ ಒಂದು ಗ್ರೂಪ್ ಗೇಮ್ ಆಗಿಬಿಟ್ಟಿದೆ ಇಲ್ಲಿ. ಯಾರನ್ನ ಸೇಫಾಗಿ ಆಟ ಆಡ್ತೀರಾ. ಆದರೆ ಇದನ್ನು ಒಪ್ಪಲ್ಲ ನಾನು, ಇಂಡಿವಿಜುವಲ್ ಹಿಂಗೆ ಅಂತ. ಯಾರ ನಿಮ್ಗಿಂತ ಸ್ವಲ್ಪ ವೀಕ್ ಆಗಿದ್ರೇ ನಿಮ್ಮ ದೌಲತ್ತೆಲ್ಲ ಹೇಳೋದು. ಯಾಕೆ ವಿಕ್ರಮ್ ಆಪೋಸಿಟ್ ಹೋಗಿ ಆಡ್ಬೋದಾಗಿತ್ತಲ್ಲ. ವಿಕ್ರಮ್ ಆಪೋಸಿಟ್ ಬಿದ್ದರೆ ಅವಾಗ ಆಟ ನೋಡೋಕ್ಕೂ ನಮಗೂ ಚೆನ್ನಾಗಿರೋದಲ್ಲ. ಅದು ಆಟ ಆಗಿದ್ದದು. ಯಾರು ಮಂಜಾನ ಏನು ಮಾತಾಡೋಣ, ಬರೀ ಮಂಜಾನ ಬೀಳ್ತೀರ, ಯಾಕೆ ವಿಕ್ರಮ್ ಮೇಲೆ ಬಿಡಿ. ವಿಕ್ರಮ್ ಇದಾರಲ್ಲ, ಅವಾಗ ಆಪೋಸಿಷನ್ ನೋಡೋ ಪ್ರೇಕ್ಷಕನಿಗೂ ಒಂದು ಇದಿರ್ತದೆ, ಕ್ಯೂರಿಯಾಸಿಟಿ. ಹೆಂಗಿರ್ತದೆ ಇವರಿಬ್ಬರು ಆಟ ಅನ್ನೋದು. ಇಲ್ಲ, ವೀಕ್ ಆಗಿರೋದನ್ನೇ ಎಲ್ಲರೂ ಬಂದು ತಂದು ಇದು ಮಾಡ್ತಾ ಇದ್ರೆ ನಮ್ಮ ನೋಡೋಕೆ ಇದಾಗುತ್ತೆ. ಮತ್ತೆ ಅದನ್ನು ದೋಳ ಥರ ಮೀಸೆ ತಿಳ್ಕೊಂಡು ಮಾತಾಡ್ತೀರ, ಅದು ಏನು ಆ ಆ್ಯಟಿಟ್ಯೂಡು ರಜತ್ ಅವ್ರದ್ದು ಚೆನ್ನಾಗಿ ಕಾಣಿಸಲ್ಲ. ಧನರಾಜನ ಮೋಕ್ಷಿತ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮೂರನೇದಾಗಿ ಮೋಕ್ಷಿತ ಹೇಳ್ದಂಥ ಒಂದು ಪಾಯಿಂಟ್ಗಳು ತುಂಬ ಚೆನ್ನಾಗಿತ್ತು. ಹೌದು, ನನ್ನ ಟೂ ಗುಡ್ ಅನಿಸ್ತು ಅವ್ರ ಪಾಯಿಂಟ್ಸು. ಅವರು ಹೇಳ್ತಾರೆ, ನನ್ನ ವ್ಯಕ್ತಿತ್ವ ನನಗೆ ಕೆಲವು ಎಥಿಕ್ಸ್ ಇದ್ದಾವೆ, ಎಥಿಕ್ಸ್ಗೆಲ್ಲ ಇಲ್ಲಿ ಯಾರೂ ಕಪ್ ಕೊಡೋಕ್ಕಾಗಲ್ಲ. ಎಥಿಕ್ಸ್ ಅಂದರೆ ನೀವು ಹೊರಗಡೆ ಎಲ್ಲನ ತೋರಿಸೋ ಕಡೆ ಎಥಿಕ್ಸು ವ್ಯಕ್ತಿತ್ವ ಅದೆಲ್ಲ ಬೇರೆ ಕಡೆ ತೋರಿಸ್ಬೇಕು. ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅದು ಅನ್ವಯನೇ ಆಗಲ್ಲ. ಹೌದು, ಆ ಟಾಸ್ಕಲ್ಲಿ ರಾಜ ರಾಣಿ ಟಾಸ್ಕಲ್ಲಿ ನೀವು ಯಾರು ನಿಮ್ಮ ಈಗೋಯಿಂದ ಈಗೋಯಿಂದ ಕ್ಯಾಪ್ಟನ್ಸಿ ಟಾಸ್ಕ್ ಬೇರೆಯವ್ರ ಪಾಲಾಗುತ್ತೆ. ಇಲ್ಲಿ ನೀವು ನಿಮ್ಮ ಈಗೋಗೋಸ್ಕರ 10 ಜನ ನಿಮ್ಮ ಹಿಂದೆ ಆಟ ಆಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅದು ನಿಮ್ಮ ವ್ಯಕ್ತಿತ್ವ ಓಕೆ. ಅಲ್ಲಿ ನೀವು ವ್ಯಕ್ತಿತ್ವ ಬಿಟ್ಟು ಬಂದು ಅವ್ರನ್ನ ನಿಮ್ಮ ಆಟಗಾರರಿಗೋಸ್ಕರ ಇಟ್ಟಿದ್ರೆ ಅದು ವ್ಯಕ್ತಿತ್ವ ಅಲ್ವಾ? ಅದು ವ್ಯಕ್ತಿತ್ವ ಆಗ್ತಾ ಇತ್ತು. ಇದು ಯಾಕೆ ವ್ಯಕ್ತಿತ್ವ ಆಗ್ತದೆ? ವ್ಯಕ್ತಿತ್ವ ಆಗಲ್ಲ. ಇದು ಪರ್ಸನಲ್ ಆಗಿ ತಗೊಂಡಾಗ ಹೀಗೂ ಆಗುತ್ತೆ, ಅದು ವ್ಯಕ್ತಿತ್ವ ಆಗಕ್ಕೆ ಆಗಲ್ಲ. ಮತ್ತೆ ಎಥಿಕ್ಸ್ ಓಕೆ, ಎಥಿಕ್ಸ್ಗೆ ಯಾರು ಇಲ್ಲಿ ಕಪ್ ಕೊಡ್ತಾ ಇಲ್ಲ. ನಾನು ಹಂಗೆ ಮಾಡಲ್ಲ, ಬಾಲ್ ಕಿತ್ಕೊಳ್ಳಲ್ಲ, ಇದು ಕಿತ್ಕೊಳ್ಳಲ್ಲ. ಆಟ ಇರೋದಂಗೆ ಕಿತ್ಕೊಳ್ಳೇಬೇಕು.
ಎಲ್ಲರೂ ಮಾಡಿದ್ರು. ಈಗ ಗೌತಮಿ ಭವ್ಯ ಕಿತ್ತಾಡಿಲ್ಲ, ಬಾಲ್ ಕಿತ್ಕೊಳ್ಳೇಬೇಕು, ಅದೇ ಆಟನೇ ಅದನ್ನು ಇಲ್ಲಿ ಆಡಕ್ಕೆ ಬಂದಿರೋದು. ಎಥಿಕ್ಸ್ಗೆ, ವ್ಯಕ್ತಿತ್ವಕ್ಕೆ ಯಾರು ಇಲ್ಲಿ ಕಪ್ಪು ಕೊಡಿರ್ತೀವಿ ಬಾಮ್ಮ ಅಂತ ಯಾರು ಕರೆದೇ ಇಲ್ಲ. ಹೌದು, ವ್ಯಕ್ತಿತ್ವ ಅನ್ನೋದು ಬೇರೆ ರೀತಿ ತೋರಿಸಿ ಇದೆ. ಈಗ ವ್ಯಕ್ತಿತ್ವ ಅಂದರೆ ಮಾತಾಡ್ಬೇಕಾದ್ರೆ ನಿಮ್ದು ತುಂಬಾ ಇದೆ. ಎಲ್ಲ ನಾಮಿನೇಷನ್ ಮಾಡ್ಬೇಕಾದ್ರೆ ಗೌತಮಿ ಮಂಜಣ್ಣ ಮಾತ್ರ ಮಾಡ್ತೀರಾ, ಮತ್ತೆ ಬಂದು ಅವ್ರ ಹತ್ರನೇ ಮಾತಾಡ್ತೀರಾ. ಈಗ ಅಪೋಸಿಷನ್ ಅಲ್ಲಿ ಸ್ವಲ್ಪ ವಿಕ್ರಮ್ ಭವ್ಯ ಅವರು ಆಯ್ಕೆ ಮಾಡಿದರೆ ಕೆಲವು ವಾರಗಳಿಂದ ಅವ್ರು ನಾಮಿನೇಟೇ ಮಾಡ್ತಾ ಇಲ್ಲ. ಇದಕ್ಕೆ ಮುಂಚೆ ನೀವು ಅವರನ್ನೇ ನಾಮಿನೇಟ್ ಮಾಡ್ತಾ ಇದ್ರಿ. ಎಲ್ಲ ನಾಮಿನೇಷನ್ ನೋಡಿದೀವಿ ನಾವು. ಎತ್ತಿದ್ರೆ ಫಸ್ಟ್ ವಿಕ್ರಮ್ನೇ ನಾಮಿನೇಟ್ ಮಾಡ್ತಾ ಇದ್ರಿ. ಇತ್ತೀಚೆ 4 ರಿಂದ 5 ವಾರದಿಂದ ನಾಮಿನೇಷನ್ ಆ ಟೀಮ್ ಕಡೆ ಹೋಗಿಲ್ಲ ನೀವು. ಮತ್ತೆ ಅದ್ರ ಬಗ್ಗೆ ವ್ಯಕ್ತಿತ್ವ, ಎಥಿಕ್ಸ್ ಎಲ್ಲ ಮಾತಾಡ್ತೀರಾ. ಅದು ಎಲ್ಲರಿಗೂ ಇರ್ತದೆ ಅವ್ರದ್ದು. ಈಗ ಮಂಜನ್ ಬಗ್ಗೆ ನೀವು ಹೇಳ್ತೀರಾ, ಗೌತಮಿ ಇದು ಅಂತ ಅವ್ರದ್ದು ವ್ಯಕ್ತಿತ್ವ, ಎಥಿಕ್ಸು ಅವರು ಬಿಟ್ಕೊಡ್ತಾ ಇಲ್ವಲ್ಲ. ಅವ್ರದ್ದಾದ್ರೆ, ನಿಮ್ದಾದ್ರೆ ವ್ಯಕ್ತಿತ್ವ, ಅವ್ರದ್ದು ಏನು ಸ್ಟೇಟ್ಮೆಂಟ್ ಕೊಡ್ತೀರ ಮೋಕ್ಷದವ್ರೆ? ಆಟ ಆಡ್ತೀರಾ ಕರೆಕ್ಟು, ಓಕೆ, ಬಟ್ ನಿಮ್ಮ ಆಟಗೋಸ್ಕರ ನೀವು ನಿಮ್ಮಿಂದೆ 5 ಜನ ಇದ್ದಾರೆ ಅಂದಮೇಲೆ ನೀವು ಅಲ್ಲಿ ವ್ಯಕ್ತಿತ್ವದ ಬಗ್ಗೆ ಮಾತಾಡಲೇಬಾರ್ದು. ಖಂಡಿತ ಆಟನೇ ಇಂಪಾರ್ಟೆಂಟು. ನಮ್ಮಿಂದ 5 ಜನ ಎಫೆಕ್ಟ್ ಆಗುತ್ತಾ ಅಂತಂದರೆ ಅದನ್ನು ವ್ಯಕ್ತಿತ್ವ ಬಿಟ್ಟು ಮುಂದೆ ಬರೋದೇ ವ್ಯಕ್ತಿತ್ವ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಮುಗಿಯುತ್ತೆ. ಕೊನೆಯದಾಗಿ ಉಳಿದಿರೋ ಒಂದೇ ಓಟು ಬಿದ್ದಂಥ ವಿಕ್ರಮ್ ಅವರು ನಾಮಿನೇಟ್ ಆಗಿರಲ್ಲ. ನಾಮಿನೇಟ್ ಆಗಿರೋದು ಮೋಕ್ಷಿತಾ, ಗೌತಮಿ, ಮಂಜಣ್ಣ, ಭವ್ಯ ಹಾಗೂ ರಜತ್ ಮತ್ತು ಧನರಾಜ್. ಇಷ್ಟು ಜನ ನಾಮಿನೇಟ್ ಆಗ್ತಾರೆ. ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರುವಂಥ ಹನುಮಂತು ಅವ್ರಿಗೆ ಒಂದು ಪವರ್ ಕೊಡ್ತಾರೆ. ಈ ನಾಮಿನೇಟ್ ಆಗಿರುವ ಇಷ್ಟು ಜನರಲ್ಲಿ ಒಬ್ಬರನ್ನು ನೀವು ಸೇವ್ ಮಾಡ್ಬೋದಂತ. ಹನುಮಂತು ಅವರು ಮೋಕ್ಷಿತ ಅವ್ರನ್ನ ಸೇವ್ ಮಾಡ್ತಾರೆ. ಅದೇ ಹನುಮಂತು ಅವ್ರನ್ನ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಅವರು ಪ್ರತಿಯೊಂದು ಹೆಜ್ಜೆನೂ ಅಷ್ಟೇ. ಈ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಖಂಡಿತ ಎಲ್ಲಾದರೂ ಪ್ರಿಡಿಕ್ಟ್ ಮಾಡ್ಬೋದು, ಹನುಮಂತದ್ದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮನೆ ಚಾನ್ಸ್ ಕೊಡ್ಬೇಕಾದ್ರೇನು ಅಷ್ಟೇ. ಭವ್ಯ ಅವರು ಕೊಟ್ಟರು, ಈಗ ಸೇವ್ ಮಾಡ್ಬೇಕಾದ್ರೆ ಮೋಕ್ಷಿತಾಗ ಇವ್ರಿಗೆ ಬಾಂಡೇ ಇಲ್ಲ, ಆದರೂ ಸೇವ್ ಮಾಡಿದ್ರೆ ಖಂಡಿತ ಇದು ಹನುಮಂತ ಪ್ರಿಡಿಕ್ಟೇ ಮಾಡೋಕ್ಕಲ್ಲ. ತುಂಬ ಚೆನ್ನಾಗಿ ರೀಸನ್ನು ಹೇಳಿದ್ರು. ಅದು ಡಿಸರ್ವ್ ಇದ್ದಾರೆ ಅವರು. ಮೋಕ್ಷಿತ ಅವರು ಡಿಸರ್ವ್ ಇಲ್ಲ ಅಂತ ಹೇಳಲ್ಲ, ಡಿಸರ್ವ್ ಇದ್ದಾರೆ. ಕೆಲವು ಅವರು ಮಾತುಗಳು ಬಿಟ್ಟರೆ ಎಲ್ಲ ರೀತಿಯಲ್ಲೂ ಅವರು ಡಿಸರ್ವ್ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಮೋಕ್ಷಿತ ಹಾಗೂ ವಿಕ್ರಮ್ ಅವರು ನಾಮಿನೇಷನಿಂದ ಪಾರಾಗ್ತಾರೆ. ಉಳಿದಂಥವರು ನಾಮಿನೇಷನ್ ಈಗ ವೋಟಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಮೊನ್ನೆ ಮಿಡ್-ವೀಕ್ ಎಲಿಮಿನೇಷನ್ ವೋಟಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಶನಿವಾರ ಅವರು ನೈಟು 10 ಗಂಟೆವರೆಗೂ ವೋಟಿಂಗ್ ಲೈನ್ ಆನ್ ಆಗಿರ್ತವೆ. ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗೆ ವೋಟ್ ಮಾಡ್ಕೊಳ್ಳಿ. 99 ಸತಿ ವೋಟ್ ಮಾಡ್ಬೋದು ಒಂದು ಅಕೌಂಟಿಂದ. ನಿಮ್ಮ ಫೇವ್ರೇಟ್ ಕಂಟೆಸ್ಟ್ಗೆ ವೋಟ್ ಮಾಡ್ಕೊಳ್ಳಿ. ಅದರ ನಂತರ ಪ್ರಕ್ರಿಯೆ ಮುಗಿಯುತ್ತೆ. ಮುಗಿದ ಮಾರನೇ ದಿವಸ ಹಳೆ ಕಂಟೆಸ್ಟೆಂಟ್ಗಳು ಮನೆಗೆ ಬರ್ತಾರೆ. ಒಬ್ಬೊಬ್ಬರಿಗೆ ಸಾಂಗ್ ಹಾಕ್ಕೊಂಡು ಬರ್ತಾರೆ ಒಳಗಡೆ. ರಂಜಿತ್ತು, ಅನುಷಾ ಆದಮೇಲೆ ಯಾರು ಅವ್ರ ಹೆಸರೇ ಮರ್ತೋಗ್ತೀನಿ, ಶಿಶಿರ್ ಅವರು, ರಂಜಿತ್ ಅವರು, ಮಾನಸ, ಸುರೇಶ್ ಅಣ್ಣ 4 ಜನ ಬರ್ತಾರೆ. ಬಂದು ಸುರೇಶ್ ಅಣ್ಣ ಎಲ್ಲರಿಗೂ ಒಂದು ಮೋಟಿವೇಶನ್ ಕ್ಲಾಸ್ ಥರ ತಗೋತಾ ಇದ್ರು. ಇಲ್ಲೇ ನಡೆದಿದ್ದೆಲ್ಲ ಹೊರಗಡೆ ತುಂಬ ಯೂಸ್ ಆಗುತ್ತೆ ಅಂತ. ಅದು ಬಿಟ್ಟು ರಂಜಿತ್ ಅವರು ತುಂಬ ಡಿಸರ್ವ್ ಕಂಟೆಸ್ಟೆಂಟೇ ಅವರು ಹೋಗಿ ತುಂಬ ಬೇಜಾರಿದೆ. ಆದರೆ ಹೋಗಿದ್ದೆ ಅಂದರೆ ಆ ಲೆಕ್ಕದಲ್ಲಿ ಸುಮ್ಮನೆ ರಂಜಿತ್ ಅಂತೂ ಹೊಡೆದಿದ್ದಂತೂ ಅಲ್ಲ, ಅದು ಸುಮ್ಮನೆ ತಳ್ಳಿದ್ದೆ. ಆದರೆ ಈಗ ನ್ಯಾಯ ಮಾಡಬೇಕಂದ್ರೆ ಇದು ಖಂಡಿತ ಇಬ್ಬರು ಹೊರಗಡೆ ಹಾಕಲೇಬೇಕು. ಹೊಡೆದವ್ರಿಗೂ ಹೊಡೆಸ್ಕೊಂಡವ್ರಿಗೂ ಇದರಲ್ಲಿ ಅವರು ಹೋಗಲೇಬೇಕು. ಆದರೆ ರಂಜಿತ್ ಅವ್ರು ಒಳ್ಳೆ ಕಂಟೆಸ್ಟೆಂಟ್ ಇದ್ದಿದ್ದು. ವಿಕ್ರಮ್ ಅವ್ರದ್ದು, ಇವ್ರದ್ದು ಮತ್ತು ರಜತ್ ಅವ್ರದ್ದು ಆಟ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರ್ತಾಯಿತ್ತು. ರಂಜಿತ್ ಅವರು ಡಿಸರ್ವ್ ಕಂಟೆಸ್ಟೆಂಟು ಇರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಒಂದು ಜಗಳ ನಡೀದೇ ಇದ್ದಿದ್ರೆ ಬಿಗ್ ಬಾಸ್ ಬೇರೆ ರೀತಿಯೇ ಇರ್ತಾಯಿತ್ತು. ಜಗ್ಗು ಅಣ್ಣ ಒಳಗಡೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಜಗ್ಗು ಅಣ್ಣ ಹೋದ್ಮೇಲೆ
ಈ ಸೀಸನಲ್ಲಿ ನಡೆಯೋದ ಎಲ್ಲ ಅದ್ಭುತಗಳು ನಡೆದ್ಬಿಟ್ಟಿದೆ. ಆ ಥರ ಸೀಸನ್ ಇದು. ಏನೇ ಮಾಡಿದ್ರು ಮೇಲೆ ಸ್ವಲ್ಪ ಕಷ್ಟನೇ. ಅದು ಫಸ್ಟ್ ಬಿಗಿನಿಂಗ್ ವೀಕ್ಗಳಲ್ಲಿ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದೇ ಕಂಟಿಸ್ಟೆಂಟಾಗಿ ಇದ್ದಿದ್ರೆ ಈ ರೇಂಜೇ ಬೇರೆ ಇರ್ತಾಯಿತ್ತು. ಅದೇ ಕೆಲವು ಕಾರಣಾಂತರ ಬಿಗ್ ಬಾಸ್ ನಡಿಬಾರ್ದನ್ನೆಲ್ಲ ನಡೆದು ಕೆಲವು ಡಿಸರ್ವ್ ಕಂಟೆಸ್ಟೆಂಟ್ಗಳೇ ಹೊರಗಡೆ ಹೋಗ್ತಾರೆ. ಆಮೇಲೆ ಇವರಿಗೆಲ್ಲ ಒಂದು ಟಾಸ್ಕ್ ಕೊಡ್ತಾರೆ ಬಿಗ್ ಬಾಸ್ ಅವರು. ನಿಮಗೆ ಯಾರು ಈ ಮನೆಯಲ್ಲಿ ಒಂದು ಇಷ್ಟ ಆಗಿದ್ದಾರೆ, ಇಲ್ಲ ಏನಾದರೂ ಒಂದು ಇಷ್ಟ ಆಗದೇ ಇರೋದು ನಡೆದಿದೆ, ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಿರೋದು ಆ ಥರದ್ದು ಹೇಳಿದೆ. ಬೇಕಾದರೆ ನೀವು ಒಂದು ಇಷ್ಟ ಆಗಿರೋದಾದ್ರೆ ರೆಡ್ ಹಾರ್ಟು, ಇಷ್ಟ ಆಗಿಲ್ಲ ಈ ಘಟನೆ ನಡಿಬಾರ್ದಿತ್ತು ಅಂತ ಆದರೆ ಬ್ಲಾಕ್ ಹಾರ್ಟ್ ಕೊಡಿ ಅಂತ ಈ ಟಾಸ್ಕ್ನ ಇವತ್ತು ತೋರಿಸಿಲ್ಲ, ನಾಳೆ ಸಂಚಿಕೆಯಲ್ಲಿ ತೋರಿಸ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟೇ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ.